ಬೆಳಿಗ್ಗೆ ಬೇಗ ತಿಂಡಿ ಮಾಡ್ಬೇಕಾದ್ರೆ ರಾತ್ರಿ ಗ್ರೈಂಡ್ ಮಾಡಿ ಇಡ್ಬೇಕು. ರಾತ್ರಿ ಗ್ರೈಂಡ್ ಮಾಡಿ ಇಟ್ಟಿದ್ದಾರೆ, ಒಂದು ಸೌತೆಕಾಯಿ ಹಾಕಿ. ಅದನ್ನ ಈಗ ನೋಡಿ ಬರುವ. ಇದೆಲ್ಲ ಬೆಳ್ತಿಗೆ ಹಾಕಿ ಅರ್ಧ ಕೆಜಿ ಉಂಟು. ಇದನ್ನೊಂದು 3 ಗಂಟೆ ಕಾಲ ನೆನೆ ಇಟ್ಟು ತಂದದ್ದು. ಇದು ದೋಸೆ ಮಾಡ್ತಾರೆ, ನೀರು ದೋಸೆ, ಅದೇ ಇದು. ಮುಳ್ಳು ಸೌತೆ ನೋಡಿ, ಒಂದು ತಗೊಂಡಿದ್ದೇನೆ. ಇದನ್ನು ತುಂಡು ಮಾಡಿ ಹಾಕುವ. ಮತ್ತು ಇದರ ಒಳಗೆ ಉಂಟಲ್ಲ ನೋಡಬೇಕು, ಕೆಲವೊಮ್ಮೆ ಉಂಟಲ್ಲ ಕಹಿ ಇರ್ತದೆ. ಕಹಿ ಇದ್ರೆ ಹಾಕಿದರೆ ನಾವು ಎಂಥ ರೆಸಿಪಿ ಮಾಡಿದ್ದು ಕೂಡ ಕಹಿ ಆಗ್ತದೆ. ತುಂಡು ಮಾಡಿ ಆಯಿತು. ಒಂದು ಸೌತೆಕಾಯಿ ಹಾಕಿದ್ದೇನೆ. 2 ಇದ್ದರೆ 2 ಸೌತೆಕಾಯಿ ಕೂಡ ಹಾಕ್ಬೋದು. ತೆಂಗಿನ ತುರಿ ಸ್ವಲ್ಪ 1 ಕಪ್ ಆಗೋಷ್ಟು ತಗೊಂಡಿದ್ದೇನೆ. ಇದನ್ನು ಕೂಡ ಹಾಕುವ. ಸ್ವಲ್ಪ ಜಾಸ್ತಿ ಕೂಡ ತೆಂಗಿನ ತುರಿ ಹಾಕ್ಬೋದು. ಸ್ವಲ್ಪ ಕುಚ್ಚಲಕ್ಕಿ ಅನ್ನ, ಇಲ್ಲದ ವೈಟ್ ರೈಸ್ ಕೂಡ ಆಗ್ತದೆ, ಅವಲಕ್ಕಿ ಕೂಡ ಆಗ್ತದೆ. ಇದು ಹಾಕಿದ್ರೆ ಉಂಟಲ್ಲ ದೋಸೆ ಎಲ್ಲ ಮಾಡಿದರೆ ಗಟ್ಟಿ ಆಗ್ತದೆ. 2 ಹಸಿಮೆಣಸು ಕೂಡ ಹಾಕುವ. ಇದು ಖಾರ ಇಲ್ಲ, ಖಾರ ಇದ್ದರೆ 1 ಕೂಡ ಸಾಕಾಗ್ತದೆ. ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ತರುವ. ಹಿಟ್ಟು ಈ ರೀತಿ ಉಂಟು, ಜಾಸ್ತಿ ಉದುಗಿ ಬರೋದಿಲ್ಲ ನೋಡಿ, ಈ ರೀತಿ ಆಗ್ತದೆ. ನಿನ್ನೆ ತೆಳು ಇತ್ತು, ಈಗ ಸ್ವಲ್ಪ ದಪ್ಪ ಆಯಿತು, ಸ್ವಲ್ಪ ಉದುಗಿ ಬಂದಿದೆ, ಜಾಸ್ತಿ ಮೇಲೆ ಬರೋದಿಲ್ಲ. ಬೆಳಿಗ್ಗೆ ಎಂತ ಮಾಡಲಿಕ್ಕೆ ಇಲ್ಲ, ಸ್ವಲ್ಪ ಉಪ್ಪು ಹಾಕೋದು, ದೋಸೆ ಮಾಡೋದೆ. ಈಗ ಸ್ವಲ್ಪ ರುಚಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕುವ. ಇನ್ನು ದೋಸೆ ಮಾಡುವ. ಇದು ದೋಸೆ ಕಾವಲಿ ಇಡುವ, ಕಡಿಮೆ ಆದ ಕಾವಲಿ ದೋಸೆ. ಬೇರೆ ಕಾವಲಿ ಕೂಡ ಆಗ್ತದೆ, ಅಂದರೆ ಕಡಿಮೆ ಆದ ಬೇರೆ ಬೇರೆ ರೀತಿಯ ಕಾವಲಿ ಉಂಟಲ್ಲ, ತೆಲು ಕಾವಲಿ ಎಲ್ಲ, ಅದರಲ್ಲಿ ಕೂಡ ದೋಸೆ ಮಾಡ್ಬೋದು. ನೋಡಿ, ಸ್ವಲ್ಪ ಎಳ್ಳೆಣ್ಣೆ ಹಚ್ಚುವ. ಮತ್ತು ನಿಮಗೆ ತುಪ್ಪ ಕೂಡ ಹಚ್ಬೋದು. ನಮ್ಮದು ತುಪ್ಪ ಹಾಕಿದರೆ ಎದ್ದೇಳೋದಿಲ್ಲ ಕಾವಲಿಯಲ್ಲಿ, ಎಳ್ಳೆಣ್ಣೆನೇ ಬೇಕು. ಸ್ವಲ್ಪ ಸಾಕು, ಜಾಸ್ತಿ ಬೇಡ ಎಣ್ಣೆ. ಸ್ವಲ್ಪ ಹಿಟ್ಟನ್ನು ಹಾಕಿ ಬಿಡಿಸಿದ್ರೆ ಆಯಿತು. ಉದ್ದಿನ ಬೇಳೆ ಹಾಕಿ ನಾವು ಮಾಡ್ತೇವಲ್ಲ ದೋಸೆ, ಅದೇ ರೀತಿ ಈ ದೋಸೆ ಕೂಡ ಆಗ್ತದೆ. 30 ಸೆಕೆಂಡ್ ಮುಚ್ಚಿಟ್ಟರೆ ಸಾಕು. ಈ ಕಬ್ಬಿನ ಕಾವಲಿಗೆ ಉಂಟಲ್ಲ, ಪ್ರತಿ ದೋಸೆ ಮಾಡುವಾಗ ಕೂಡ ಎಣ್ಣೆ ಹಚ್ಚಲೇಬೇಕು, ಇಲ್ಲದಿದ್ದರೆ ಅದು ಎದ್ದೇಳುದಿಲ್ಲ ಬೇಗ, ಸ್ವಲ್ಪ ಕಪ್ಪಾಗ್ತದೆ ಕೆಳಗೆ. ಮಗುಚಿ ಹಾಕ್ತಂದ್ರೆ ಇಲ್ಲ, ಬೇಕಿದ್ರೆ ಮಗುಚಿ ಹಾಕ್ಬೋದು. ಈ ರೀತಿ ದೋಸೆ ಆಗ್ತದೆ. ಇದು ಸೌತೆಕಾಯಿ ಹಾಕಿದರೆ, ಮುಳ್ಳು ಸೌತೆ ಹಾಕಿ ನೀವು ಸೊಮ್ಮೆ ಮಾಡಿ ಈ ರೀತಿ. ಮತ್ತು ಪದಾರ್ಥ ಚಟ್ನಿ ಯಾವುದಕ್ಕೆ ಕೂಡ ಈ ದೋಸೆ ತಿನ್ಬೋದು.